ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ದೋಸ್ತಿ ದಂಗಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ರಮೇಶ್ ಜಂಬೂರ್. ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಗಣಿ ದಣಿಗಳು ಅಂತ ಕರೆಸಿಕೊಂಡಂತಹ, ಜೊತೆಗೆ ಅತ್ಯಂತ ಚಡ್ಡಿ ದೋಸ್ತುಗಳು ಅಂತ ಹೇಳಿ ಗುರುತಿಸಿಕೊಂಡಂತಹ ಶ್ರೀರಾಮುಲು ಜೊತೆಗೆ ಗಾಲಿ ಜನಾರ್ದನ ರೆಡ್ಡಿ ನಡುವೆ ದೊಡ್ಡದಾದಂತಹ ಬಿರುಕು ಶುರುವಾಗಿದೆ. ಶ್ರೀರಾಮುಲು ಜನಾರ್ದನ ರೆಡ್ಡಿ ಕದನ 8 ದಿನ ತೆರೆಮೆರೆಯಲ್ಲಿದ್ದ ಕದನ ಈಗ ಬೀದಿಗೆ. ಕೌಟುಂಬಿಕ ವಿಚಾರದಲ್ಲಿ ಶುರುವಾದ ಬಿರುಕು. ಬಳ್ಳಾರಿ ಅಖಾಡದಲ್ಲಿ ದೋಸ್ತಿಗಳ ದರ್ಪ. ಕಿಂಗ್ ಮೇಕರ್ ಆಗಲು ಹೋಗಿ ಮುಗ್ಗರಿಸಿದ ಗಾಲಿ ಜನಾರ್ದನ ರೆಡ್ಡಿ. ಕ್ಷೇತ್ರವಿಲ್ಲದೆ ಹೊರದಾಡುತ್ತಿರೋ ಶ್ರೀರಾಮುಲು. ಬಿಜೆಪಿಯಲ್ಲಿದ್ದೇ ಶ್ರೀರಾಮುಲು ತುಳಿದ ನಾಯಕರು. ಜೊತೆಗಿದ್ದವರಿಂದಲೇ ಶ್ರೀರಾಮುಲುಗೆ ಕಪ್ಪು ಮಸಿ. ಈಗ ಒಬ್ಬರು ಬೆಂಗಳೂರಿನಲ್ಲಿ ಮತ್ತೊಬ್ಬರು ಬಳ್ಳಾರಿಯಲ್ಲಿ ಕೂತು ಪ್ರತ್ಯೇಕವಾಗಿ ತಮ್ಮದೇ ಆದ ನಿಲುವುಗಳನ್ನ ಮಾಧ್ಯಮಗಳ ಮುಂದೆ ಬಿಚ್ಚಿಡ್ತಾನೆ ಇದ್ದಾರೆ. ಇಬ್ಬರ ನಡುವಿನ ದೋಸ್ತಿ ದಂಗಲ್ ಈಗ ತಾರಕಕ್ಕೇರಿದೆ. ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ, ಶ್ರೀರಾಮುಲು ಅವರ ವೈಯಕ್ತಿಕ ವಿಚಾರಗಳಲ್ಲಿ ಜನಾರ್ದನ ರೆಡ್ಡಿ ಅವರು ಮೂಗು ತೋರಿಸಿದ್ರ ಅನ್ನುವಂತಹ ಅನುಮಾನಗಳು ಶುರುವಾಗಿದ್ದಾವೆ. ಜನಾರ್ದನ ರೆಡ್ಡಿ ಇರ್ಬೋದು, ಹಾಗೆ ಜನಾರ್ದನ ರೆಡ್ಡಿ ಅವರ ಸೋದರರು ಇರ್ಬೋದು, ಅವರೆಲ್ಲರ ಜೊತೆಯಲ್ಲಿ ಶ್ರೀರಾಮುಲು ಕೂಡ ಒಬ್ಬ ಸೋದರ ಅನ್ನುವಂತ ರೀತಿಯಲ್ಲಿ ಇದ್ದಂತಹ ಈ ಇಬ್ಬರು ಇವತ್ತು ಬೇರೆ ಬೇರೆ ಆಗಿದ್ದಾರೆ. ಅವರ ಆಸ್ತಿಗಳನ್ನ ವಿಂಗಡಣೆ ಮಾಡುವಂತ ವಿಚಾರದಲ್ಲಿ ಒಂದು ಸಣ್ಣ ಬಿರುಕು ಶುರುವಾಯಿತು. ಆಗ ಆ ಬಿರುಕು ಈಗ ದೊಡ್ಡದಾಗಿದೆ ಅನ್ನುವಂತ ಮಾತುಗಳು ಬಳ್ಳಾರಿ ಜನರ ಬಾಯಿಗೆ ಕೇಳಿ ಬರ್ತಾ ಇದ್ದಾರೆ. ಆದರೆ ಅದೇನೇ ಇದ್ರೂ ಕೂಡ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ನಡುವಿನ ಈ ಸಮರ ಇಂದು ನಿನ್ನೆಯದಲ್ಲ. ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ನಡುವೆ ಬಿರುಕು ಇದ್ದೇ ಇತ್ತು. ಆದ್ರೆ ಈಗ ಅದು ಬಹಳ ದೊಡ್ಡ ಕಂದಕವಾಗಿ ನಿರ್ಮಾಣ ಆಗಿದೆ. ಬಳ್ಳಾರಿಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲೇಬೇಕು ಅಂತ ಹೇಳಿ ಜೈಲಿನಲ್ಲಿದ್ದಂತಹ ಜನಾರ್ದನ ರೆಡ್ಡಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾರೆ. ಅದಾದ ನಂತರ ಬೇಲು ಪಡೆದ ನಂತರ ಏನು ಬೆಂಗಳೂರಿಗೆ ಬರ್ತಾರೆ. ಆದ್ರೆ ನ್ಯಾಯಾಲಯ ಅವರಿಗೆ ಬಳ್ಳಾರಿಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಆದ್ರೆ ಯಾವಾಗ ನ್ಯಾಯಾಲಯ ಬಳ್ಳಾರಿ ಕಾಲಿಡ್ಲಿಕ್ಕೆ ಅವಕಾಶವನ್ನ ಕೊಡ್ತೋ ಆಗ ಜನಾರ್ದನ ರೆಡ್ಡಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ. ಆದ್ರೆ ಗಂಗಾವತಿಯಲ್ಲಿ ಅವರು ಶಾಸಕರಾದ್ರೂ ಕೂಡ ಅಲ್ಲಿ ಪಕ್ಷದ ಹೆಸರಿನಲ್ಲಿ ಸಾಕಷ್ಟು ಹಣ ಮಾಡಿದ್ರು ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿದ್ದಾವೆ. ಆದ್ರೆ ಶ್ರೀರಾಮುಲು ಅವರು ಹೇಳೋ ಪ್ರಕಾರ ಅದಕ್ಕೂ ಮೀರಿದಂತಹ ಅನೇಕ ಹಗರಣಗಳನ್ನ ಜನಾರ್ದನ ರೆಡ್ಡಿ ಮಾಡಿದ್ದಾರೆ. ಆದ್ರೆ ಅವೆಲ್ಲವೂ ಕೂಡ ನನ್ನ ಬಳಿ ದಾಖಲೆಗಳಿದ್ದಾವೆ. ಸದ್ಯದಲ್ಲೇ ಪಿನ್ ಟು ಪಿನ್ ನಾನು ಸೀರಿಯಲ್ ರೀತಿಯಲ್ಲಿ ಎಪಿಸೋಡ್ಗಳನ್ನ ಬಿಡುತ್ತೀನಿ ಅನ್ನುವಂತ ಮಾತುಗಳನ್ನ ಶ್ರೀರಾಮುಲು ಅವರು ಹೇಳ್ತಿದ್ದಾರೆ. ಇನ್ನು ಜನಾರ್ದನ ರೆಡ್ಡಿ ಅವರು ಕೂಡ ಶ್ರೀರಾಮುಲು ಅವರ ಮೇಲೆ ಪದೇ ಪದೇ ಆರೋಪಗಳನ್ನ ಮಾಡ್ತಾ ಇರುವಂತದ್ದು, ಜೊತೆಗೆ ಬಿಜೆಪಿಯ ಹೈಕಮಾಂಡ್ಗೆ ಒಂದು ದೂರನ್ನ ಕೊಟ್ಟು ಬಿಜೆಪಿಯಲ್ಲಿ ಶ್ರೀರಾಮುಲು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಈತನ ನಾಯಕತ್ವ ಈಗ ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಇನ್ನು ಸಂಡೂರಿನಲ್ಲೂ ಕೂಡ 3 ದಿನ ಲೇಟ್ ಆಗಿ ಏನು ಚುನಾವಣಾ ಅಖಾಡಕ್ಕಿಳಿದ್ರು, ಸರಿಯಾಗಿ ಕೆಲಸ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಸಂಡೂರಿನಲ್ಲಿ ಹನುಮಂತು ಸೋಲನ್ನ ಅನುಭವಿಸಿದ್ರು ಅನ್ನುವಂತ ಮಾತುಗಳನ್ನ ಹೇಳೋದ್ರ ಮೂಲಕ ಒಂದು ಅಧಿಕೃತವಾದಂತ ಕಂಪ್ಲೇಂಟ್ ಅನ್ನು ಕೂಡ ನಡ್ಡಾ ಅವರಿಗೆ, ಜೊತೆಗೆ ಏನು ರಾಧಾ ಮೋಹನ್ ದಾಸ್ ಕರ್ನಾಟಕದ ಉಸ್ತುವಾರಿ ಬಿಜೆಪಿ ಉಸ್ತುವಾರಿ ಇದ್ದಾರೆ, ಅವರಿಗೆ ದೂರಗಳನ್ನ ಕೊಟ್ಟಿದ್ದಾರೆ ಅಂತ ಮಾತುಗಳು ಕೇಳಿ ಬಂದಿದ್ದಾರೆ. ಸೊ ಆ ಕಾರಣಕ್ಕಾಗಿಯೇ ಬಿಜೆಪಿಯ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ಅವರ ವಿಚಾರ ಚರ್ಚೆ ಆಗುತ್ತೆ. ಶ್ರೀರಾಮುಲು ಅವರಿಗೆ ರಾಧಾ ಮೋಹನ್ ರಾವ್, ಕರ್ನಾಟಕದ ಉಸ್ತುವಾರಿ ಆದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಅವಮಾನ ಮಾಡಿದ್ರು ಅನ್ನುವಂತ ವಿಚಾರ ಹೊರಗಡೆ ಬೀಳುತ್ತೆ. ಆದ್ರೆ ಶ್ರೀರಾಮುಲು ಅವರಿಗೆ ನಿಜಕ್ಕೂ ಕೂಡ ರೆಬೆಲ್ ಆಗುವಂತಹ ಮನೋಸ್ಥಿತಿ ಶ್ರೀರಾಮುಲು ಅವರ ಅಲ್ವೇ ಅಲ್ಲ. ಎಲ್ಲವನ್ನೂ ಕೂಡ ತನ್ನೊಳಗಡೆ ಹಾಕೊಂಡು ರಾಜಕಾರಣವನ್ನ ಮಾಡ್ತಾ ಬಂದಂತವ್ರು ಇಲ್ಲಿ ಶ್ರೀರಾಮುಲು ಅವರ ವೀಕ್ನೆಸ್ ಏನು ಅಂತ ಚರ್ಚೆ ಮಾಡ್ತಾ ಹೋದ್ರೆ, ಶ್ರೀರಾಮುಲು ಅವರಿಗೆ ಒಂದು ನಾಯಕತ್ವ ಇದ್ರೂ ಕೂಡ ಅಡ್ಮಿನಿಸ್ಟ್ರೇಷನ್ ಮಾಡುವಂತ ಕೆಪಾಸಿಟಿ ಶ್ರೀರಾಮುಲು ಅವ್ರಿಗೆ ಇಲ್ಲ ಅನ್ನುವಂಥದ್ದು ಬಲ್ಲ ಮೂಲಗಳ ಮಾಹಿತಿ. ಶ್ರೀರಾಮುಲು ಅವರ ಸುತ್ತಮುತ್ತ ಇರ್ತಕ್ಕಂತ ಏನು ವ್ಯಕ್ತಿಗಳಿದ್ದಾರೆ, ಅವರು ಶ್ರೀರಾಮುಲು ಅವರನ್ನ ಪದೇ ಪದೇ ದಿಕ್ಕು ತಪ್ಪಿಸ್ತಾ ಅವರನ್ನ ಏನು ಆರ್ಥಿಕವಾಗಿ ಇರಬಹುದು, ಜೊತೆಗೆ ಅವರ ನಾಯಕತ್ವದ ವಿಚಾರದಲ್ಲಿ ಅವರನ್ನ ಅಧಪತನಕ್ಕೆ ತಳ್ಳುವಂತಹ ಕೆಲಸವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಆದ್ರೆ ಇದ್ಯಾವುದು ಕೂಡ ಶ್ರೀರಾಮುಲು ಅವರ ಗಮನಕ್ಕೆ ಬಂದರೂ ಕೂಡ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ ಶ್ರೀರಾಮುಲು ವರ್ಕ್ಶಾಪ್ ಶುರು ಮಾಡ್ತಾರೆ. ಸೊ ಈ ಪರಿಣಾಮವಾಗಿ ಶ್ರೀರಾಮುಲು ಅವರು ತಮ್ಮ ನಾಯಕತ್ವ ಗುಣವನ್ನ ತಾವೇ ಹಾಳು ಮಾಡ್ಕೊಳ್ತಾ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿಯ ನಡುವೆ ಒಂದು ವೈಯಕ್ತಿಕ ಅಂದ್ರೆ ಕುಟುಂಬದ ವಿಚಾರದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಬಿರುಕು ಶುರುವಾಗುತ್ತೆ. ಆದ್ರೆ ಆ ಬಿರುಕು ಬಹಳ ದೊಡ್ಡದಾಗ್ತಾ ಈಗ ಕಂದಕವಾಗಿ ನಿರ್ಮಾಣ ಆಗಿದೆ. ಒಂದು ಕಡೆಗೆ ಜನಾರ್ದನ ರೆಡ್ಡಿ ಕುಟುಂಬ, ಮತ್ತೊಂದು ಕಡೆಗೆ ಶ್ರೀರಾಮುಲು ಅವರ ಕುಟುಂಬ ಬೇರೆ ಬೇರೆ ಆಗುತ್ತೆ.
ಒಂದು ಕಾಲದಲ್ಲಿ ಎರಡೂ ಮನೆಗಳಲ್ಲೂ ಕೂಡ ಒಂದೇ ಮನೆಯ ರೀತಿಯಲ್ಲಿ ಬದುಕ್ತಾ ಇದ್ದಂತ ಈ ದೋಸ್ತಿಗಳು ಈಗ ದಂಗಲ್ಗೆ ಇಳಿದಿದ್ದಾರೆ. ಸೊ ಈ ಕಿತ್ತಾಟದಲ್ಲಿ ಈಗ ಜನಾರ್ದನ ರೆಡ್ಡಿ ಹಲವಾರು ಆರೋಪಗಳನ್ನ ಬಹಿರಂಗವಾಗಿ ಮಾಡಿದ್ದಾರೆ. ಶ್ರೀರಾಮುಲು ಅವರು ಮಚ್ಚ ಹಿಡ್ಕೊಂಡು ಹೊರಟಿದ್ರು, ಕತ್ತಿ ಹಿಡ್ಕೊಂಡು ಹೊರಟಿದ್ರು, ಕೊಲೆ ಮಾಡ್ಲಿಕ್ಕೆ ಹೊರಟಿದ್ರು, ಸುಪಾರಿ ಕೊಡ್ಲಿಕ್ಕೆ ಹೊರಟಿದ್ರು ಅಂತ ಮಾತುಗಳನ್ನ ಆಡಿದ್ದಾರೆ. ಇದು ಬಹಳ ಗಂಭೀರವಾದಂತ ಆರೋಪ ಅಂತ ಅನಿಸಿದ್ರು ಕೂಡ ಸೊ ಇವೆರಡೂ ಕೂಡ ಶ್ರೀರಾಮುಲು ಮತ್ತೆ ಜನಾರ್ದನ ರೆಡ್ಡಿ ಇಬ್ಬರು ಇದ್ದಾಗಲೇ ಆದಂತದ್ದು. ಆದ್ರೆ ಗಣಿಗಣಿಗಳ ಈ ದರ್ಬಾರಿಗೆ ಬ್ರೇಕ್ ಹಾಕದಂತ ಕಾಂಗ್ರೆಸ್ ನಾಯಕರು ಇವತ್ತು ಅದ್ಯಾವುದಕ್ಕೂ ನಮಗೂ ಸಂಬಂಧವೇ ಇಲ್ಲ, ಇದು ಬಿಜೆಪಿ ಒಳಗಿನ ತಿಕ್ಕಾಟ, ಹಾಗಾಗಿ ನಾವು ಅದನ್ನ ಕಾದ್ ನೋಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಅದು ಏನೇ ಇದ್ರೂ ಕೂಡ ಶ್ರೀರಾಮುಲು ಈಗ ಬಿಜೆಪಿಯಿಂದ ಒಂದು ಹೆಜ್ಜೆ ಮುಂದಿಟ್ಟು ಕಾಂಗ್ರೆಸ್ಗೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ ಅನ್ನೋ ಮಾತುಗಳು ರಾಜ್ಯ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದ್ದಾವೆ. ಸ್ವತಃ KN ರಾಜಣ್ಣ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಶ್ರೀರಾಮುಲು ಅವರಿಗೆ ಎಲ್ಲ ವರ್ಗದ ಜನ ಬೆಲೆ ಕೊಡ್ತಾರೆ, ಗೌರವಿಸ್ತಾರೆ, ಅವರು ಕಾಂಗ್ರೆಸ್ಗೆ ಬಂದ್ರೆ ನಾವು ರೆಡಿ ಅನ್ನುವಂತ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಒಳಗಡೆಗೆ ಮತ್ತೊಂದ್ ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನ ಮಣಿಸ್ಲಿಕ್ಕೆ DK ಶಿವಕುಮಾರ್ ಅವರ ಈ ರೀತಿಯ ಮಾಸ್ಟರ್ ಪ್ಲಾನ್ ಮಾಡಿದ್ರ ಅನ್ನುವಂತ ಚರ್ಚೆ ಕೂಡ ಶುರುವಾಗಿದೆ. ಆದ್ರೆ ಮೇಲ್ನೋಟಕ್ಕೆ ಇವೆಲ್ಲ ಕೂಡ ಚರ್ಚೆ ಆದ್ರೂ ಕೂಡ ಒಳನೋಟದಲ್ಲಿ DK ಶಿವಕುಮಾರ್ ಮತ್ತೆ ಶ್ರೀರಾಮುಲು ಅವರ ನಡುವಿನ ಸಂಬಂಧ ಅಷ್ಟಕ್ಕಷ್ಟೇ. ಸೊ ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರು ಏನೆಲ್ಲ ಬೇರೆ ಬೇರೆ ಆರೋಪಗಳು DK ಶಿವಕುಮಾರ್ ಅವರ ಮೇಲೆ ಇದ್ರೂ ಕೂಡ ಶ್ರೀರಾಮುಲು ಅವರನ್ನ ರಾಜಕೀಯಕ್ಕೆ ಕರೆತಂದು ಸತೀಶ್ ಜಾರಕಿಹೊಳಿ ಅವರನ್ನ ಮುಗಿಸುವ ರಣತಂತ್ರ ಮಾಡುತ್ತಿದ್ದಾರ ಅನ್ನುವಂತ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋದ್ರೆ ಅಲ್ಲಿ ಇಲ್ಲ ಅನ್ನುವಂತ ವಿಚಾರಗಳೇ ಕಂಡು ಬರ್ತವೆ. ಸ್ವತಃ ಶ್ರೀರಾಮುಲು ಅವರು ಕೂಡ ನಾನು ಯಾರನ್ನು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಮಾತುಗಳನ್ನ ಹೇಳ್ತಾರೆ. ಆದ್ರೆ ಒಂದು ವಿಚಾರ ಇಲ್ಲಿ ಗಮನಿಸಲೇಬೇಕು, ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದು ಇಲ್ಲಿ ಸರ್ವೈವ್ ಆಗ್ತಾರ ಅನ್ನುವಂತ ಪ್ರಶ್ನೆಯನ್ನ ಹುಡುಕಿದ್ರೆ ಇಲ್ಲಿ ಅದ್ಯಾವುದಕ್ಕೂ ಕೂಡ ಉತ್ತರ ಸಿಕ್ಕೋದಿಲ್ಲ. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ KPCC ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿ ಅವರು ಏನೋ ಅಧ್ಯಕ್ಷ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಮುಂದಿನ ಮುಖ್ಯಮಂತ್ರಿಯ ಅಭ್ಯರ್ಥಿ ಕೂಡ ತಾವೇ ಅನ್ನುವಂಥದ್ದನ್ನ ಸ್ವತಃ ಸತೀಶ್ ಜಾರಕಿಹೊಳಿ ಅವರೇ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಶ್ರೀರಾಮುಲು ಅವರಿಗೆ ಅವರ ವರ್ಚಸ್ಸು ಸತೀಶ್ ಜಾರಕಿಹೊಳಿ ಅವರಿಗೆ ಸಹಕಾರಿಯಾಗಬಹುದೇ ಹೊರತು ಶ್ರೀರಾಮುಲು ಅವರು ಮತ್ಯಾವುದೋ ಹುದ್ದೆಯನ್ನು ಇಲ್ಲಿ ಅಲಂಕರಿಸ್ತಾರೆ ಅಥವಾ ಬಿಜೆಪಿಯಲ್ಲಿ ಇದ್ದಂತ DCM ಹುದ್ದೆ ಸಿಕ್ಬಿಡುತ್ತೆ ಅನ್ನುವಂತ ಭ್ರಮೆ ಇಲ್ಲಿ ಇಡೋದೇ ಇಲ್ಲ. ಸೊ ಹಾಗಾಗಿ ಬಿಜೆಪಿಯಲ್ಲಿದ್ದಂತ ಶ್ರೀರಾಮುಲು ಕಾಂಗ್ರೆಸ್ಗೆ ಬಂದ್ರೆ ಕಾಂಗ್ರೆಸ್ ನಲ್ಲಿ ಅವ್ರದೇ ಆದ ಒಂದು ವರ್ಚಸ್ಸನ್ನ ಕಾಂಗ್ರೆಸ್ ಪಕ್ಷಕ್ಕೆ ದಾರಿ ಎರೆಯಬಹುದೇ ಹೊರತು ಶ್ರೀರಾಮುಲು ಅವರಿಗೆ ಏನ್ ಸಿಗುತ್ತೆ ಅನ್ನುವಂಥದ್ದು ಬಹಳ ಯಕ್ಷ ಪ್ರಶ್ನೆ ಆಗಿಬಿಟ್ಟಿದೆ. ಅದಕ್ಕೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಆದ್ರೆ ಇಲ್ಲಿ ಜನಾರ್ದನ ರೆಡ್ಡಿ ಈ ಮತ್ತು ಶ್ರೀರಾಮುಲು ಇವರಿಬ್ಬರ ನಡುವಿನ ತಿಕ್ಕಾಟದಲ್ಲಿ ಶ್ರೀರಾಮುಲು ಬಿಜೆಪಿಯಿಂದ ಹೊರಗೆ ಬರ್ತಾರ ಅನ್ನುವಂತ ಪ್ರಶ್ನೆ ಈಗ ಬಹಳ ಜನರನ್ನ ಕಾಡ್ತಾ ಇದೆ. ಜೊತೆಗೆ ಇಡೀ ಕರ್ನಾಟಕದಾದ್ಯಂತ ಬಹಳಷ್ಟು ಫ್ಯಾನ್ಸ್ ಫಾಲೋವರ್ಸ್ ಅನ್ನ ಹೊಂದಿರತಕ್ಕಂತ ಶ್ರೀರಾಮುಲು ಅವರು ರಾಜಕೀಯವಾಗಿ ಈಗಾಗಲೇ ಕೆಳಮಟ್ಟಕ್ಕೆ ಇಳಿದುಬಿಟ್ಟಿದ್ದಾರೆ. ಅಂದ್ರೆ ತಮ್ಮ ವರ್ಚಸ್ಸನ್ನೇ ಅವರು ತಮ್ಮ ಕಾಲಿಗೆ ಹಾಕೊಂಡು ತುಳಿದಿದ್ದಾರೆ ಅನ್ನುವಂತ ಪ್ರಶ್ನೆ ಈಗ ಉದ್ಭವ ಆಗಿರುತ್ತೆ. ಅದಕ್ಕೆ ಕಾರಣ ಶ್ರೀರಾಮುಲು ಅವರೇ ಹೊರತು ಬೇರೆ ಯಾರು ಅಲ್ಲ. ಅವರು ತಮ್ಮ ಅಡ್ಮಿನಿಸ್ಟ್ರೇಷನ್ ಅದು ಸುತ್ತ ಇರ್ತಕ್ಕಂತ ತಮ್ಮ ಏನು PAಗಳಿದ್ದಾರೆ ಅಥವಾ ಅವ್ರ ಜೊತೆ ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಅವರೆಲ್ಲರಿಗೂ ಕೂಡ ಒಂದೊಂದು ಏನೋ ಅಧಿಕಾರದ ಅಮಲನ್ನ ಏರಿಸಿ ಅವರ ಕೈಗೆ ಆಡಳಿತವನ್ನು ಕೊಟ್ಟಿರೋ ಪರಿಣಾಮವಾಗಿ ಶ್ರೀರಾಮುಲು ಇವತ್ತು ಮೂಲೆ ಗುಂಪಾಗಿರುವಂತದ್ದು. ಆದ್ರೆ ಶ್ರೀರಾಮುಲು ಅದೊಂದು ವಿಚಾರವನ್ನ ಎಚ್ಚೆತ್ಕೊಂಡು ಸರಿಯಾದ ದಾರಿಯಲ್ಲಿ ನಡೆದಿದ್ದಾರೆ ಮತ್ತೆ ರಾಜಕೀಯವಾಗಿ ಅವರು ಮರುಜನ್ಮವನ್ನ ಪಡೆಯುವಂತ ಸಾಧ್ಯತೆ ಇದೆ. ಆದ್ರೆ ಅದು ಬಿಜೆಪಿಯಲ್ಲಿ ಪಡೀತಾರ ಅಥವಾ ಕಾಂಗ್ರೆಸ್ಗೆ ಬರ್ತಾರ ಅನ್ನುವಂತ ಪ್ರಶ್ನೆಗೆ ಶ್ರೀರಾಮುಲು ಅವರೇ ಇನ್ನೂ ಕೂಡ ಉತ್ತರವನ್ನ ಕೊಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ನಮಸ್ಕಾರ.